ಇಂಡಿಯಾದ T20 ಟೀಮ್ ಕಳೆದ 20 ತಿಂಗಳಿಂದ ಒಂದೇ ಒಂದು ಸರಣಿಯನ್ನ ಸೋತಿಲ್ಲ. 13 ಸರಣಿಗಳನ್ನ ಸತತವಾಗಿ ಗೆದ್ದುಕೊಂಡು ಬಂದಿದ್ದಾರೆ. ಹಾಗೆ ಏಷ್ಯಾ ಕಪ್ನಲ್ಲೂ ಕೂಡ ಅಜೇಯವಾಗಿ ಚಾಂಪಿಯನ್ ಪಟ್ಟಕ್ಕೇರಿದ್ರು. ಇನ್ನೇನು ಟೀಮ್ ಇಂಡಿಯಾ ಸೂಪರ್ ಸ್ಟ್ರಾಂಗ್ ಆಗಿದೆ ಬಿಡಿ. ಈ ಸಲನು T20 ವಿಶ್ವಕಪ್ ನಮ್ದೇ ಅನಿಸ್ಕೊಳ್ಬಹುದು. ಆದ್ರೆ ತಂಡ ಗೆಲ್ತಾ ಇದ್ರು ಕೂಡ ಕೆಲವರ ಕಳಪೆ ಫಾರ್ಮ್ ಟೆನ್ಷನ್ಗೆ ಕಾರಣ ಆಗಿದೆ. 20 ತಿಂಗಳಿಂದ ನಾಯಕ ಸೂರ್ಯಕುಮಾರ್ ಯಾದವ್ಗೆ ಹಿಡಿದಿದ್ದ ಗ್ರಹಣ ಬಿಡ್ತು ಅನ್ನುವಷ್ಟರಲ್ಲಿ ಸಂಜು ಸ್ಯಾಮ್ಸನ್ ಸೈಲೆಂಟ್ ಆಗಿದ್ದಾರೆ. ಓಪನರ್ ಆಗಿ ಸಂಜು ಡಲ್ ಆದ್ರೆ ಅದು ತಂಡಕ್ಕೆ ಮಾತ್ರ ಅಲ್ಲ, ಅವರ ಕೆರಿಯರ್ಗೂ ಕೂಡ ಕಷ್ಟನೇ. ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ T20 ಸರಣಿಯ 3 ಪಂದ್ಯಗಳು ಮುಗಿದಿವೆ. ಮೊದಲ 3 ಪಂದ್ಯಗಳನ್ನ ಗೆದ್ದಿರುವಂತಹ ಭಾರತ ಆಲ್ರೆಡಿ ಸರಣಿಯನ್ನ ಕೈವಶ ಮಾಡಿಕೊಂಡಿದೆ. 3 ಪಂದ್ಯಗಳಲ್ಲೂ ಭಾರತವೇ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿ ಗೆಲ್ತು. ಎಲ್ಲೂ ಕೂಡ ನ್ಯೂಜಿಲೆಂಡ್ ತಂಡ ಗೆಲುವಿನ ಹತ್ತಿರಕ್ಕೂ ಕೂಡ ಬರೋಕೆ ಆಗ್ಲೇ ಇಲ್ಲ. ಹೀಗಿದ್ರೂ ಕೂಡ ಭಾರತ ಪರ ಸಂಜು ಸ್ಯಾಮ್ಸನ್ ಮಂಕ್ ಆಗಿರೋದು ಮ್ಯಾನೇಜ್ಮೆಂಟ್ಗೆ ತಲೆಬಿಸಿ ತಂದಿಟ್ಟಿದೆ. 3 ಪಂದ್ಯಗಳಿಂದ 16 ರನ್ ಗಳಿಸಿದ ಸಂಜು. 2024ರಲ್ಲಿ ಭಾರತ T20 ಟೀಮ್ನಲ್ಲಿ ಸಂಜು ಸ್ಫೋಟಕ ಬ್ಯಾಟರ್. ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಸಿಡಿಸಿ ಅಬ್ಬರಿಸಿದಂತ ಆಟಗಾರ. ಆದರೆ 2025ರ ಅರ್ಧದ ನಂತರ ಏಷ್ಯಾ ಕಪ್ಗೆ ಶುಭ್ಮನ್ ಗಿಲ್ ವಾಪಸ್ ಆಗ್ತಾರೆ. ಅಂದ್ರೆ ಏಷ್ಯಾ ಕಪ್ ಮೂಲಕ T20 ತಂಡಕ್ಕೆ ಕಮ್ ಬ್ಯಾಕ್ ಮಾಡ್ತಾರೆ. ಸೊ ಇಲ್ಲಿಂದ ಸಂಜುಗೆಲ್ಲ ಕೈ ಕೊಟ್ಟಿದೆ. ಶುಭ್ಮನ್ ಗಿಲ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ಕರ್ಕೊಂಡು ಬಂದು ಓಪನರ್ ಆಗಿ ಕಣಕ್ಕಿಳಿಸ್ತಾರೆ. ಸೊ ಅಷ್ಟು ದಿನ ಓಪನರ್ ಆಗಿ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಂತ ಸಂಜುರನ್ನ ಮಿಡಲ್ ಆರ್ಡರ್ಗೆ ತಳ್ಳಲಾಗುತ್ತೆ. ಆದರೆ ಮಧ್ಯಮ ಕ್ರಮಾಂಕದಲ್ಲಿ ಸಂಜು ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿದ್ರು. ಎಷ್ಟೋ ಪಂದ್ಯಗಳಲ್ಲಿ ಬೆಂಚ್ ಕೂಡ ಕಾಯ್ಬೇಕಾಯ್ತು. ಈಗ ಶುಭ್ಮನ್ ಗಿಲ್ಗೆ ಗೇಟ್ ಪಾಸ್ ಕೊಟ್ಟ ಮೇಲೆ ಸಂಜುಗೆ ಮತ್ತೆ ಓಪನರ್ ಆಗಿ ಚಾನ್ಸ್ ಸಿಕ್ಕಿದೆ. ಆದರೆ ಸಿಕ್ಕಿರುವಂತಹ ಪಂದ್ಯಗಳಲ್ಲಿ ಸಂಜು ಕಡೆಯಿಂದ ಕನ್ವಿನ್ಸಿಂಗ್ ಸ್ಕೋರ್ ಅಂತೂ ಬರ್ತಾ ಇಲ್ಲ. T20 ವಿಶ್ವಕಪ್ಗೂ ಮುನ್ನ ಇದೇ ಈಗ ಮ್ಯಾನೇಜ್ಮೆಂಟ್ಗೆ ತಲೆಬಿಸಿ ತಂದಿದೆ. ಹಾಗೆ ಬೇರೆ ಆಟಗಾರರ ಪ್ರದರ್ಶನದ ಮುಂದೆ ಬಿಗ್ ಸ್ಕೋರ್ ಕಲೆ ಹಾಕಲೇಬೇಕಾದಂತ ಒತ್ತಡ ಇದೆ. ನ್ಯೂಜಿಲೆಂಡ್ ವಿರುದ್ಧ ಸಂಜು ಸ್ಯಾಮ್ಸನ್ ಮೊದಲ ಪಂದ್ಯದಲ್ಲಿ 10 ರನ್ ಬಾರಿಸಿದ್ರೆ 2ನೇ ಪಂದ್ಯದಲ್ಲಿ 6 ರನ್ಗಳಿಗೆ ವಿಕೆಟ್ ಒಪ್ಪಿಸಿದ್ರು. ಅಂಡ್ 3ನೇ ಪಂದ್ಯದಲ್ಲಿ ಮೊದಲ ಎಸೆತದಲ್ಲಿ ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ಸೊ ಅಲ್ಲಿಗೆ 3 ಪಂದ್ಯಗಳಿಂದ 16 ರನ್ಸ್ ಅಷ್ಟೇ ಬಂದಿದೆ. ಸಂಜು ಇದೇ ತರ ಸೈಲೆಂಟ್ ಆಗಿದ್ರೆ ಅವರ ಸ್ಥಾನಕ್ಕೆ ಕುತ್ತು ಬರುವಂತ ಚಾನ್ಸಸ್ ಇದೆ. ಈಗ ಸರಣಿಯ 4 ಮತ್ತು 5ನೇ ಪಂದ್ಯದಲ್ಲಿ ಸಿಡಿಯಲೇಬೇಕಿದೆ. ಹಾಗೆ ಅವರ ಬ್ಯಾಟ್ ಇಂದ ಬಿಗ್ ಇನ್ನಿಂಗ್ಸ್ ಬರಲೇಬೇಕಿದೆ. ಇಶಾನ್ ಕಿಶನ್ ಅಬ್ಬರದ ಮುಂದೆ ಸಂಜು ಆಟ ವೀಕ್ ಆಯ್ತಾ? T20 ಫಾರ್ಮೆಟ್ ಮ್ಯಾಚ್ ಅಂದ್ರೇನೆ ಅಲ್ಲಿ ಹೊಡಿಬಡಿ ಆಟಗಾರರಿಗೆ ಗತ್ತು ಗಮ್ಮತ್ತು ಎಲ್ಲವೂ. ಈಗ ಇಶಾನ್ ಕಿಶನ್ ಕೂಡ ಹೊಡಿಬಡಿ ಆಟಗಾರನಾಗಿ ನಿಂತಿದ್ದಾರೆ. 3ನೇ ಕ್ರಮಾಂಕದಲ್ಲಿ ಅದ್ಭುತವಾದಂತಹ ಬ್ಯಾಟಿಂಗ್ ನಡೆಸಿದ್ದಾರೆ. ಸ್ಫೋಟಕ ಬ್ಯಾಟಿಂಗ್ ನಿಂದ 2ನೇ ಪಂದ್ಯವನ್ನು ಕೂಡ ಗೆಲ್ಲಿಸಿಕೊಟ್ಟಿದ್ರು. 2ನೇ T20 ಪಂದ್ಯದಲ್ಲಿ 32 ಎಸೆತಗಳಲ್ಲಿ 76 ರನ್ಗಳನ್ನ ಕಲೆ ಹಾಕಿದ್ರು. ಸೊ 3 ಪಂದ್ಯಗಳಲ್ಲಿ 224ರ ಸ್ಟ್ರೈಕ್ ರೇಟ್ ನಲ್ಲಿ 112 ರನ್ಗಳನ್ನ ಕಲೆ ಹಾಕಿದ್ದಾರೆ. ಹಾಗೆ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ. ದೇಶೀಯ ಟೂರ್ನಿಯಲ್ಲಿ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರಿಂದ ಇವರಿಗೆ ಮತ್ತೆ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ಸಿಕ್ಕಿತ್ತು. ಸೊ ಮುಂದಿನ ಪಂದ್ಯಗಳಲ್ಲಿ ಇಶಾನ್ ಕಿಶನ್ ರನ್ನ ಆಡಿಸಲೇಬೇಕು ಎನ್ನುವಂತ ಸಿಚುಯೇಷನ್ ಕ್ರಿಯೇಟ್ ಮಾಡಿದ್ದಾರೆ. ಆದ್ರೆ ಸಂಜು ಕಡೆಯಿಂದಲೂ ಕೂಡ ಬಿಗ್ ಸ್ಕೋರ್ ಬರಲೇಬೇಕಿದೆ. BCCIಗೆ ತಲೆ ಬಿಸಿ ತಂದಿಟ್ಟ ಪ್ಲೇಯಿಂಗ್ 11. ಪ್ರಸ್ತುತ T20 ತಂಡದ ಪ್ಲೇಯಿಂಗ್ 11 ನಲ್ಲಿ ತಿಲಕ್ ವರ್ಮಾ ಬದಲಿಗೆ ಇಶಾನ್ ಕಿಶನ್ ಭಾರತ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಆದ್ರೆ ಅವರ ಫಾರ್ಮ್ ನೋಡ್ತಾ ಇದ್ರಿ ಅವರನ್ನ T20 ವಿಶ್ವಕಪ್ ತಂಡದಿಂದ ಹೊರಗಿಡೋದು ಭಾರತಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ಆ ರೀತಿಯಾಗಿ ಅವ್ರು ಆಡ್ತಾ ಇದ್ದಾರೆ. ಆದ್ರೆ ತಿಲಕ್ ವರ್ಮಾ ಒಂದ್ಸಲ ತಂಡಕ್ಕೆ ಕಮ್ ಬ್ಯಾಕ್ ಮಾಡಿದ್ರು ಅಂದ್ರೆ ಅವರು ಕೂಡ ಪ್ಲೇಯಿಂಗ್ 11 ನಲ್ಲಿ ಸ್ಥಾನವನ್ನ ಪಡ್ಕೊಳ್ತಾರೆ. 23 ವರ್ಷದ ತಿಲಕ್ ವರ್ಮಾ ಇದುವರೆಗೆ ಭಾರತ ಪರ 40 T20 ಪಂದ್ಯಗಳನ್ನು ಆಡಿದ್ದಾರೆ. 2 ಶತಕ ಹಾಗೆ ಅರ್ಧ ಶತಕಗಳು ಸೇರಿದಂತೆ 1183 ರನ್ಗಳನ್ನ ಕಲೆ ಹಾಕಿದ್ದಾರೆ. ತಿಲಕ್ ವರ್ಮಾ ಫೆಬ್ರವರಿ 3ರಂದು ಮುಂಬೈನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧದ T20 ವಿಶ್ವಕಪ್ ಅಭ್ಯಾಸ ಪಂದ್ಯಕ್ಕೂ ಮುನ್ನ ಭಾರತೀಯ ಕ್ರಿಕೆಟ್ ತಂಡವನ್ನ ಸೇರಿಕೊಳ್ತಾರೆ. ಸೊ ಆನಂತರ ಅವರಿಗೆ ವಿಶ್ವಕಪ್ನಲ್ಲಿ ಚಾನ್ಸ್ ಕೊಡಲೇಬೇಕಾಗುತ್ತೆ. ಸೊ ಅಲ್ಲಿಗೆ BCCI ಮುಂದಿರುವಂತಹ ದಾರಿ ಅಂದ್ರೆ ಮುಂದಿನ 2 T20 ಪಂದ್ಯಗಳು. ಈ ಪಂದ್ಯಗಳಲ್ಲಿ ಸಂಜು ಸ್ಯಾಮ್ಸನ್ ಮೇಲೆ BCCI ನಿಗಾ ಕೂಡ ಇಡುತ್ತೆ. ಹಾಗೆ ಅವರ ಪರ್ಫಾರ್ಮೆನ್ಸ್ ಮೇಲೆ ಮುಂದಿನ ತೀರ್ಮಾನವನ್ನು ತಗೊಳ್ತಾರೆ. ಹಾಗಂತ ಏಕಾಏಕಿ ಸಂಜು ಸ್ಯಾಮ್ಸನ್ ರನ್ನ ಇಲ್ಲಿ ಬೆಂಚ್ ಕಾಯಿಸೋಕ್ಕೂ ಆಗಲ್ಲ. ಯಾಕಂದ್ರೆ ಜಸ್ಟ್ ಅವರ ಫಾರ್ಮ್ ಮಾತ್ರ ಅಲ್ಲ, ಲೆಫ್ಟ್ ರೈಟ್ ಕಾಂಬಿನೇಷನ್ ಕೂಡ ನೋಡ್ಕೊಳ್ಬೇಕಾಗುತ್ತೆ. ಅಭಿಷೇಕ್ ಶರ್ಮಾ ಲೆಫ್ಟ್ ಹ್ಯಾಂಡ್ ಬ್ಯಾಟರ್, ಹಾಗೆ ಸಂಜು ಸ್ಯಾಮ್ಸನ್ ರೈಟ್ ಹ್ಯಾಂಡ್ ಬ್ಯಾಟರ್. ಸೊ ಇಬ್ಬರು ಲೆಫ್ಟ್ ರೈಟ್ ಓಪನರ್ ಆಗ್ತಾರೆ. ನೆಕ್ಸ್ಟ್ 1 ಡೌನ್ ನಲ್ಲಿ ಇಶಾನ್ ಕಿಶನ್ ರನ್ನ ಆಡಿಸ್ತಾರೆ ಅಂತಂದ್ರೆ ಅವರು ಲೆಫ್ಟ್ ಹ್ಯಾಂಡ್ ಬ್ಯಾಟರ್, ಅಥವಾ ತಿಲಕ್ ವರ್ಮಾ ಬರ್ತಾರೆ ಅಂದ್ರೆ ಅವರು ಕೂಡ ಲೆಫ್ಟ್ ಹ್ಯಾಂಡ್. ನೆಕ್ಸ್ಟ್ 4ನೇ ಕ್ರಮಾಂಕದಲ್ಲಿ ಸೂರ್ಯ ರೈಟ್ ಹ್ಯಾಂಡ್ ಆಗಿ ಬರ್ತಾರೆ.
ಸೊ ಆಗೇನಾದ್ರೂ ಅಭಿಷೇಕ್ ಅಥವಾ ಕಿಶನ್ ಓಪನರ್ ಆದ್ರೆ ತಿಲಕ್ ಕೂಡ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಆಗ್ತಾರೆ. ಸೊ ಟಾಪ್ ಆರ್ಡರ್ ನಲ್ಲಿ ಮೂವರನ್ನೂ ಕೂಡ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳನ್ನ ಆಡಿಸೋದು ಕಷ್ಟ ಆಗಬಹುದು. ಹೀಗಾಗಿ ಕಾಂಬಿನೇಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಮುಂದಿನ 2 ಪಂದ್ಯಗಳಲ್ಲಿ BCCIಗೆ ಒಂದು ಕ್ಲೈಮ್ಯಾಕ್ಸ್ ಪಿಕ್ಚರ್ ಸಿಗುತ್ತೆ. ಹಾಗಂತ ಇಲ್ಲಿ ಸಂಜು ಸ್ಯಾಮ್ಸನ್ ಪ್ರತಿ ಪಂದ್ಯದಲ್ಲೂ ಆಡಲೇಬೇಕು, ಅವರಿಂದ ಅರ್ಧ ಶತಕ ಬರಬೇಕು ಅಥವಾ ಶತಕ ಬರಬೇಕು ಅಂತೇಳಿ ಯಾರು ಹೇಳ್ತಾ ಇಲ್ಲ. ಬಟ್ ಅಟ್ಲೀಸ್ಟ್ ಈ ಕಳೆದ 3 ಇನ್ನಿಂಗ್ಸ್ಗಳಲ್ಲಿ ಒಂದರಲ್ಲಾದ್ರೂ ಕೂಡ ಒಂದು ಬಿಗ್ ಸ್ಕೋರ್, ಒಂದು ಅರ್ಧ ಶತಕ ಬಂದಿದ್ದಿದ್ರೆ ಬಹುಶಃ ಇವತ್ತು ಈ ಚರ್ಚೆ ಆಗ್ತಾ ಇರಲಿಲ್ಲ. ಹೀಗಾಗಿ ಮುಂದಿನ 2 ಪಂದ್ಯಗಳಲ್ಲಿ ಸಂಜುಗೂ ಕೂಡ ಕಮ್ಬ್ಯಾಕ್ ಮಾಡುವಂತ ಒತ್ತಡ ಇದ್ದೇ ಇದೆ. ಇನ್ನು ಫೆಬ್ರವರಿ 7ರಿಂದ ಭಾರತ ಹಾಗೆ ಶ್ರೀಲಂಕಾ ಆಯೋಜನೆಯಲ್ಲಿ T20 ವಿಶ್ವಕಪ್ ಆರಂಭ ಆಗುತ್ತೆ. ಒಟ್ಟಾರೆಯಾಗಿ ಟೂರ್ನಿಯಲ್ಲಿ ಒಟ್ಟು 20 ತಂಡಗಳು ಭಾಗವಹಿಸ್ತವೆ. ಈ ತಂಡಗಳನ್ನ 5 ಗುಂಪುಗಳಾಗಿ ಡಿವೈಡ್ ಮಾಡಲಾಗಿದೆ. ಸೊ ನ್ಯೂಜಿಲೆಂಡ್ ವಿರುದ್ಧ ಈಗಾಗಲೇ ಸರಣಿಯನ್ನ ಗೆದ್ದಿರುವಂತಹ ಭಾರತ ಇದೇ ಕಾನ್ಫಿಡೆನ್ಸ್ ನಲ್ಲಿ ವಿಶ್ವಕಪ್ ಅಖಾಡಕ್ಕೂ ಕೂಡ ಇಳಿಯುತ್ತೆ. ಸೊ ಸೂರ್ಯ ಕಮ್ಬ್ಯಾಕ್ ಮಾಡಿರೋದು ಪ್ಲಸ್ ಪಾಯಿಂಟ್ ಆಗ್ತಾ ಇದ್ರೆ ಭಾರತ ತಂಡಕ್ಕೆ ಸಂಜು ಸ್ಯಾಮ್ಸನ್ ಸಂಜೆಯತ್ತ ಸರಿತಾ ಇರೋದು ಟೆನ್ಷನ್ ಅನ್ನ ಹೆಚ್ಚಿಸಿದೆ. ಸೊ ಅಂತಿಮವಾಗಿ ನಿಮ್ಮ ಪ್ರಕಾರ ಸಂಜು ಮುಂದಿನ ಪಂದ್ಯಗಳಲ್ಲಿ ಕಮ್ಬ್ಯಾಕ್ ಮಾಡ್ತಾರಾ? ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.